ಮೊಬೈಲ್ನಿಂದ ಮೋನಿ ಟ್ರಾನ್ಸ್ಫರ್. ಕಂಪ್ಲಿ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವಾಗ ಮೊಬೈಲ್ ಕಳವು. ಬಳ್ಳಾರಿ ಹೋಗಲು ಬಸ್ ಹತ್ತುವ ಸಮಯದಲ್ಲಿ ತೇರಿನ ಮನೆ ಬಸವರಾಜ್ ಅವರ ಮೊಬೈಲ್ ಕದ್ದ ಕಳ್ಳರು. ಜೊತೆಗಿದ್ದ ಪ್ರಯಾಣಿಕ ಕೇದಾರ್ನಾಥ್ ಹಾಗೂ ಇಬ್ಬರು ಸೇರಿ ಕಳ್ಳರನ್ನ ಹುಡುಕಿದ್ರೂ ಪ್ರಯೋಜನವಾಗಿರಲಿಲ್ಲ. ಆದರೆ ಕದ್ದ ಫೋನ್ನಿಂದ ಹಲವರಿಗೆ ಹಣ ವರ್ಗಾವಣೆ ಮಾಡಿದ ಮೊಬೈಲ್ ಕಳ್ಳ ಡಿಸೆಂಬರ್ 17ರಂದು ಕಳುವಾಗಿದ್ದ ಮೊಬೈಲ್ನಿಂದ ಬರೋಬ್ಬರಿ 1,20,000 ಹಣ ವರ್ಗಾವಣೆ. ಮೊಬೈಲ್ನಲ್ಲಿದ್ದ ಫೋನ್ ಪೇ ಮೂಲಕ ವಿವಿಧ ನಂಬರ್ಗಳಿಗೆ ವರ್ಗಾವಣೆ. ಮೊಬೈಲ್ ಕಳುವು ಮಾಡಿದವರು ಬಸವರಾಜ್ ಅವರ ಖಾತೆ ಹಣವನ್ನು ಡಿಸೆಂಬರ್ 17 ವಿ ರಾಮಸ್ವಾಮಿಗೆ 5,000 ರೂಪಾಯಿ, ಡಿಸೆಂಬರ್ 18 ಕೇದಾರನಾಥ್ 10,000 ರೂಪಾಯಿ, J&K ವಾಸಿಂ ಅಹಮದ್ಗೆ 50,000 ರೂಪಾಯಿ ಹಾಗೂ J&K ಫಾರೂಕ್ ಅಹಮದ್ಗೆ 40,000 ರೂಪಾಯಿ ಮುಂದುವರೆದು 1,000 ಹಾಗೂ 14,000 ಆಂಧ್ರಪ್ರದೇಶದ ಮೈಲೂರಿನ ವ್ಯಕ್ತಿಯೋರ್ವರಿಗೆ ವರ್ಗಾಯಿಸಿದ್ದಾರೆ. ಮೊಬೈಲ್ ಕಳುವು ಬಳಿಕ ಇಬ್ಬರು ಹೊಸ ಮೊಬೈಲ್ ಸಿಮ್ ಖರೀದಿಸಿದ್ದಾರೆ. ಆಗ ಹಣ ವರ್ಗಾವಣೆಯಾಗಿರುವುದು ಖಚಿತಪಟ್ಟಿದೆ. ಈ ಕುರಿತು ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಇವುಗಳ ಆಧಾರದ ಮೇಲೆ ಮೊಬೈಲ್ ಕಳುವು ಮಾಡಿದ ಆರೋಪಿ ಪತ್ತೆಗೆ ಕಂಪ್ಲಿ ಪೊಲೀಸರು ಬಲೆ ಬೀಸಿದ್ದಾರೆ. ಇಲ್ಲಿಂದ ನಾನು ಕಂಪ್ಲಿ ಬಸ್ ಸ್ಟ್ಯಾಂಡ್, ಬಳ್ಳಾರಿ ಬಸ್ ಸ್ಟ್ಯಾಂಡ್ ಐತಲ್ಲ, ಕಂಪ್ಲಿ ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಿದ್ವಿ. ನಾವು 1.5 ತಾಸಲ್ಲಿ ನಾವು ವೇಟ್ ಮಾಡಿದ್ವಿ ಬಸ್ಸಿನ ಸಲ. ಒಂದು ಬಸ್ ಫುಲ್ ರಶ್ ಇತ್ತು, ಅದಕ್ಕೆ ಹೋಗಲಿಲ್ಲ. ಇನ್ನೊಂದು ಬಸ್ಸಿಗೆ ಎತ್ತಿದ್ವಿ. ಆವಾಗ ಅದೇ ಜನ ಫುಲ್ ಇದ್ರು. ಎರಡು ಕಡೆ ಎತ್ತಬೇಕಾದ್ರೆ ನನ್ನ ಫೋನ್ ಮೇಲೆ ಇಟ್ಕೊಂಡಿದ್ದೆ. ಆ ಟೈಮಲ್ಲಿ ಫೋನ್ ಎತ್ತಿದ್ದಾರೆ. ಎತ್ತಿದ ಕೂಡ ಒಂದು ವಿತಿನ್ ಸೆಕೆಂಡ್ನಾಗ 1 ನಿಮಿಷದಾಗ ಚೆಕ್ ಮಾಡ್ಕೊಂಡಿನಿ, ಫೋನ್ ಇಲ್ಲ. ನಂದು ಫೋನ್ ಚೆಕ್ ಮಾಡಿದ ಕೂಡ ಇನ್ನೊಬ್ಬತ್ತೊಂದು ಸತಿ ಆತಂದು ಇಲ್ಲ ಅಂತಂದ. ಅದೇ ಟೈಮಲ್ಲಿ ನಾವೆಲ್ಲರೂ ಜಾಗೃತಿ ಹಾಕ್ಕೊಂಡು ಅವಾಗೆಲ್ಲ ಬಂದು ನೋಡ್ಕೊಂಡು ಫೋನ್ ಆನ್ ಆಗ್ತದೆ, ಫೋನ್ ಎತ್ತಾ ಇಲ್ಲ. ಅದೇ ಮತ್ತೆ ನಾವೇನು ಮಾಡಿದ್ವಿ, ಮತ್ತೆ ಫಂಕ್ಷನ್ಗೆ ಮುಗಿಸ್ಕೊಂಡು ಸಾಯಂಕಾಲ ಬಂದು ಮತ್ತೆ ಡೂಪ್ಲಿಕೇಟ್ ಸಿಮ್ ತಗೊಂಡಿದ್ವಿ. ತಗೊಂಡ ಮೇಲೆ ತಿರ್ಗಾ ಮರುದಿವಸ 18ನೇ ತಾರೀಕು 1:30 1:40ಕ್ಕೆ ನನ್ನ ಫೋನ್ನಲ್ಲಿಂದ ದುಡ್ಡು ಕಟ್ ಮಾಡಿದ್ದಾರೆ. 14,000 ರೂಪಾಯಿ, 1,000 ರೂಪಾಯಿ. ಅದು ಮೈಲೂರು 9ಗೆ ಅಕೌಂಟಿಗೆ ಹೋಗಿದೆ. ಇದು ಈ ಥರ ಜನರು ಯಾವ ಥರ ಮೋಸ ಮಾಡ್ತಾರೆ ನಮಗೆ ಗೊತ್ತೇ ಆಗೋದಲ್ಲ. ಇದೆಲ್ಲ ಫ್ರಾಡು. ಇವೆಲ್ಲ ಜನರು ಎಚ್ಚರಿಗೊಳ್ಬೇಕು. ನಮ್ಮದು ಹೋಗೈತೆ ಅಂತೇಳಿ ಇನ್ನೊಬ್ರದ್ದು ಹೋಗ್ಬಾರ್ದು. ಇದೇ ಕಾರಣಕ್ಕೆ ನಾವು ಎಲ್ಲರೂ ಮನವಿ ಮಾಡಿಕೊಡೋದು ಅಂತ. ಎಷ್ಟು ಕಳೆದುಕೊಂಡಿದ್ದೀರಾ ಅಮೌಂಟ್ ನೀವು ಇವಾಗ? ಟೋಟಲ್ 15,000 ರೂಪಾಯಿ ಹೋಗಿದೆ. 15,000 ರೂಪಾಯಿ. ಇನ್ನೊಬ್ಬ ವ್ಯಕ್ತಿದು 1,05,000 ರೂಪಾಯಿ ಹೋಗುತ್ತೆ. ಒಟ್ಟು ಎಲ್ಲ ಕೆಲಸ 1,20,000 ರೂಪಾಯಿನ ಕಳೆದುಕೊಂಡಿದ್ದೀರಾ ಇಬ್ರು ನಡುವೆ? 20,000 ರೂಪಾಯಿ ಹೋಗಿದೆ ಟೋಟಲ್ ಎಲ್ಲ ಅಮೌಂಟ್. ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ? ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಟ್ರೈ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ, ಹುಡುಗಿ ಕೊಡ್ತೀನಂತೂ ಹೇಳಿದ್ದಾರೆ. ಅದಕ್ಕೆ ನಾವು ಅವರಲ್ಲಿ ಮನವಿ ಸತ್ಯ ಕೊಟ್ಟು ಬಂದ್ವಿ. ನಿಮ್ಮ ಹೆಸರು? ನಮ್ಮ ಹೆಸರು ಕೇದಾರ್ನಾಥ್ ಅಂತ. ಏನು ವ್ಯಾಪಾರ? ನಮ್ದು ಅಂಗಡಿ ವ್ಯಾಪಾರ, ಬಿಸ್ನೆಸ್ ಮಾಡ್ತೀವಿ. ಇಲ್ಲಿ ಫಸ್ಟ್ ಬಳ್ಳಾರಿಯಿಂದ ಹಳೆ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ನಾವು. ಇಲ್ಲಿ ಬಸ್ಸು ಯಾವುದು ಬೇರೆನ ಬರಲಿಲ್ಲ. ಒಂದು ಬಸ್ಸು ಫುಲ್ ಆಗಿ ಬಂತು. ಆ ಬಸ್ಸನ್ನು ಹೋಗ್ಬಿಡ್ತು. ಮತ್ತೊಂದು ಬಸ್ಸು ಬಂತು. ಆ ಬಸ್ಸಿಗೆ ಹತ್ತಾಗ ಹೋದ್ವಿ ನಾವು. ಹತ್ತಾಗ ಹೋಗಿ ಆ ಬಸ್ಸಿನಲ್ಲಿ ಹತ್ತಿ ಹೋದ್ವಿ. ಮೊಬೈಲ್ ಬೇರೆಯವ್ರದ್ದೊಂದು ಹೋಗಿತ್ತು. ಅವ್ರದ್ದು ಹೋದ್ರಿಂದ ನಂದು ಬಿದ್ದೈತಂತ ನಾನು ಹೋದೆ. ನಂದು ಕೂಡ ಹೋಗ್ಬಿಟ್ಟಿತ್ತು. ಆ ಬಸ್ ಇಮ್ಮಿಡಿಯೇಟ್ಲೇ ಬಂದು ನಾವೇನು ಮಾಡಿದ್ವಿ, ಊರಿಗೆ ಹೋಗಲಿಲ್ಲ, ಬಳ್ಳಾರಿಗೆ ಕುರ್ತಿಗೆ ಹೋಗ್ತಿದ್ವಿ. ವಾಪಸ್ ಬಂದು ನಾವು ಹಂಗೆ ಸ್ಟೇಡಿಯಂ ಬಂದು ನಮ್ಮ ಫ್ರೆಂಡ್ ಹೇಳ್ದ, ಫಸ್ಟ್ ಹೋಗಿ ಅದು ಬ್ಯಾಂಕ್ನಾಗ ಹೋಗಿ ಲಾಕ್ ಮಾಡ್ಸೋಣ ಬ್ಯಾಂಕ್ನಾಗ ಫೋನಿಂದ ಅಂತಂದ. ಅಂದಮ್ಯಾಗ ಅದು ನಾವು ಏನು ಮಾಡಿದ್ವಿ, ಬೇಡ ಅಂತೇಳಿ ಹೋಗಿ ಸಿಮ್ಮ ತಗೊಂಬಂದ್ವಿ. ಸಿಮ್ಮು ತಂದು ಶುರು ಮಾಡ್ಕೊಂಬಿಟ್ಟಿವಲ್ಲ ಬಿಡು ಇನ್ನೇನು ಅಂತ ನಾವು ಹಂಗೆ ಅನ್ಕೊಂಡಿವಿ. ಬಂದ ತಕ್ಷಣ ನಾವು ಏನು ಮಾಡಿದ್ವಿ, ಸುಮ್ಕೆ ಆಗಿಬಿಟ್ಟಿವಿ. ಅದು ಅವ್ರು ಏನು ಕ್ರ್ಯಾಕ್ ಮಾಡ್ಕೊಂತ ಇದ್ದಾರೆ. ಅವು ಮುಂಜಾನೆ ಒಂದು ರಾತ್ರಿ ಸಮಯ ಎಷ್ಟು ಗಂಟೆಗೆ 12 ಗಂಟೆ ಮ್ಯಾಗ ಒಂದು 5,000 ತಗೊಂಡಾರ, ಒಂದು 10,000 ತಗೊಂಡಾರ. 10,000 ಆದ್ಮೇಲೆ ಬೆಳಗ್ಗೆ ಮುಂಜಾನೆ ಮತ್ತೆ 17ನೇ ತಾರೀಕಿಗೆ ನಾವು ಆಯ್ತು ಹೋಗಂದಿದ್ವಿ. 17ನೇ ತಾರೀಕಿಗೆ ಇಷ್ಟೊತ್ತಿಗೆ 12 ಗಂಟೆ ಮಧ್ಯಾಹ್ನ 12 ಗಂಟೆವರೆಗೆ ಅವಾಗ ಬಂದು ಇದಾಯಿತು. ಇದಾದ್ಮೇಲೆ ಬಂದು ನಾವು ಹಂಗೆ ಮತ್ತೆ ಮೆಸೇಜ್ ನೋಡಿದ್ರೆ ಮೊಬೈಲಾಗ ಒಂದು 50,000 ಹೋಗಿತ್ತು, ಒಂದು 40,000 ಹೋಗಿತ್ತು. ಹಂಗೆ ಹಿಂದೆಲ್ಲ ಸ್ಟೇಷನರಿ ಬ್ಯಾಂಕಿಗೆ ಹೋಗಿ ನಾವು ಪಾಸ್ಬುಕ್ ತಗೊಂಡೋಗಿ ಇದು ಮಾಡಿದ್ವಿ. ಇದು ಮಾಡಿದ ತಕ್ಷಣ ನಾವು ಸ್ಟೇಟ್ಮೆಂಟ್ ಕೊಟ್ಟು ಆವಾಗಿಂದ ಮತ್ತೆ ಮ್ಯಾಗ ಅಲ್ಲಿ ಬ್ಲಾಕ್ ಮಾಡಿಸಿ ಇದು ಕೋಡನ್ನು ಇದು ಮಾಡಿಸಿ ನಾವು ಆಮೇಲೆ ಅದು ಸ್ಲಿಪ್ ಕೊಟ್ಟ ಮ್ಯಾಗ ಸ್ಟೇಷನಿಗೆ ಹೋದೆ. ಸ್ಟೇಷನಿಗೆ ಹೋಗಿ ಮ್ಯಾಗಳದೊಂದು ಆರ್ಡರ್ ಕಾಪಿ ಬಂದ, ಅದು ತಗೊಂಡೋಗಿ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದಿದ್ವಿ. ನಿಮ್ಮ ಅಮೌಂಟ್ ಎಷ್ಟು ಕಳೆದುಕೊಂಡಿದ್ದೀರಾ ನೀವು? ನಮ್ಮದು 1,05,000. ಇನ್ನೊಬ್ಬ ವ್ಯಕ್ತಿದು ಅದು ಎಷ್ಟು ಕಳ್ಕೊಂಡಿದ್ದಾರೆ? ಅವ್ರದ್ದು ನಂದು ಫೋನು ಅವ್ರದ್ದು ಫೋನು ಅಡ್ಜಸ್ಟ್ ಮಾಡಿ ಅವ್ರ ಕಣ್ಣಿಗೆ 10,000 ಆಗಿ ಇದು ಮಾಡಿ ಅವ್ರದ್ದು ಒಂದು 14,000 ಹೋಗಿತ್ತು ಅವ್ರದ್ದು. ಇವಾಗ ನಿಮ್ಮ ಫೋನು ಎಲ್ಲಿ ಕಳೆದೋಗಿದೆ ಅಂತ ನೀವು ಯಾವಾಗ ಪತ್ತೆ ಹಚ್ಚಿದ್ರಿ? ನಾವು ಹಿಂದೆಲ್ಲ ಜಸ್ಟ್ 5 ನಿಮಿಷನೇ ಅಲ್ಲಿ ಬಸ್ ಹತ್ತಿ ಒಳಗೆ ಹತ್ತಿದಾನೆ ನಮಗೆ ಗೊತ್ತಾಗ್ಬಿಡುತ್ತೆ ಫೋನ್ ಇಲ್ಲ ಅಂತ.
ಕಂಪ್ಲಿ ಪೊಲೀಸ್ ಠಾಣೆಗೆ ದೂರ ನೀಡಿದ್ದೀರಾ? ಹ್ಞೂ ಕಂಪ್ಲಿ ಪೊಲೀಸ್ ಠಾಣೆಗೆ ದೂರ ನೀಡಿರಾ? ಕಂಪ್ಲೇಂಟ್ ಕೊಟ್ಟಿರಾ? ಮೊಬೈಲ್ ಕಳೆದೋಗಿದೆ, ಅಮೌಂಟು ಕಳೆದುಕೊಂಡಿದ್ದೀನಿ, ನನಗೆ ಪತ್ತೆ ಹಚ್ಕೊಡಿ ಅಂತ ಏನಾದರೂ ಈಗ ಕೊಟ್ಟಿವಿ, ನಿನ್ನೆ ಕೊಟ್ಟಿದ್ದೀರಾ? ಮೊನ್ನೆ ಕೊಟ್ಟಿದ್ವಿ, ನಿನ್ನೆ ಕೊಟ್ಟಿವಿ. ಕ್ರೈಮ್ಗಳು ಅವರೆಲ್ಲ ಕಳಿಸ್ನ ಅಂತ ಹೇಳ್ಯಾರ. ಹ್ಞೂ ಅಲ್ಲಿ ಮ್ಯಾಗ್ಲಿಂದ ಬಳ್ಳಾರ್ಲಿಂದ ಬಂದರೆ ಅದು ಇದು ಮಾಡಿ ಅವ್ರದ್ದು ಅಕೌಂಟ್ ಅವ್ರದ್ದು ಲಾಕ್ ಮಾಡಿದ್ದಾರೆ ಅಲ್ಲಿ ಮ್ಯಾಗ. ಹ್ಞೂ ಇನ್ನು ನಮ್ಮದು 64,000 ರೂಪಾಯಿ ದುಡ್ಡು ಅವ್ರ ಅಕೌಂಟ್ನಲ್ಲಿ ಉಳಿದಿದ್ದು ಇನ್ನು ಕಟ್ ಮಾಡಿದ್ದಾರೆ, ಅವ್ರು ಹಿಡ್ಕೊಂಡಿದ್ದಾರೆ, ಲಾಕ್ ಮಾಡಿದ್ದಾರೆ. ನಿಮ್ಮ ಹೆಸರು? ಅದು ಬಸವರಾಜ್ ನನ್ನ ಹೆಸರು. ಏನು ಕೆಲಸ ಮಾಡ್ತೀನಿ? ನಾವು ಹೋಟ್ಲ ಮಾಡ್ತೀವಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.